ಇರಾನಿನ ಟಿವಿಯಲ್ಲಿ ಸನಾತನ ಸಂಬಂಧದ ಶೋ. ಹಿಂದೂ ದೇವಿಯ ನಂಟು ಬಿಚ್ಚಿಟ್ಟ ಟಿವಿ ಆಂಕರ್. ಇರಾನ್ ಒಂದು ಇಸ್ಲಾಮಿಕ್ ರಾಷ್ಟ್ರ, ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇರಾನ್ನ ಮಾಧ್ಯಮಗಳಲ್ಲಿ ಒಂದು ವಿಶೇಷ ಚರ್ಚೆ ಆರಂಭವಾಗಿದೆ. ಅದು ಇರಾನ್ನ ಪ್ರಾಚೀನ ಸಂಸ್ಕೃತಿ ಮತ್ತು ಭಾರತದ ಸನಾತನ ಧರ್ಮದ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ. ಇರಾನ್ನ ಖ್ಯಾತ ಸುದ್ದಿವಾಹಿನಿ ಇರಾನ್ ಇಂಟರ್ನ್ಯಾಷನಲ್ ಈ ಬಗ್ಗೆ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡ್ತಿದೆ. ಇರಾನಿನ ಜನನಿ ಒಬ್ಬ ಹಿಂದೂ ದೇವಿಯೇ ಎಂದು ಅದು ಪ್ರತಿಪಾದಿಸ್ತಾ ಇದೆ. ಏನಿದು ಕುತೂಹಲಕಾರಿ ಮಾಹಿತಿ? ಇಲ್ಲಿದೆ ಫುಲ್ ಡೀಟೇಲ್. ಈಕೆ ಇರಾನಿನ ಪ್ರಸಿದ್ಧ ಪತ್ರಕರ್ತೆ ಸೀಮಾ ಗಿಯಾಸಿ. ಈಕೆ ಇತ್ತೀಚೆಗೆ ತನ್ನ ಚಾನೆಲ್ನಲ್ಲಿ ಒಂದು ಸಂಚಲನಕಾರಿ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಈಕೆಯ ಪ್ರಕಾರ ಶತಮಾನಗಳ ಹಿಂದೆ ಇರಾನ್ನ ಪ್ರತಿ ಮನೆಯಲ್ಲೂ ಒಬ್ಬ ಹಿಂದೂ ದೇವಿಯ ಆರಾಧನೆಯಾಗ್ತಾ ಇತ್ತು. ಆ ದೇವಿಯೇ ಇರಾನಿನ ಶಕ್ತಿ ಅಥವಾ ಜನನಿ. سالار غلامی بکسور ایرانی مقیم کانادا از هماهنگ کنندگان گرد همایی تورنتو همراه ما هستند. وقتتون بخیر جناب غلامی. چه تمهیداتی برای برگزاری گرد همایی یکشنبه 14 فوریه صورت گرفته؟ ಹಿಂದೂ ದೇವಿಯ ಮಹಿಮೆ ಮತ್ತು ಶಕ್ತಿ. ಪರ್ಷಿಯನ್ ಇತಿಹಾಸದಲ್ಲೂ ಇದೆ ಉಲ್ಲೇಖ. ಇರಾನಿನ ನಿರೂಪಕಿ ಸೀಮಾ ಗಿಯಾಸಿ ಉಲ್ಲೇಖಿಸಿರುವ ಆ ದೇವಿಯ ಹೆಸರು ಅರದೇವಿ ಸೂರಾ ಅನಹಿತ. ಪರ್ಷಿಯನ್ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಇರಾನಿನ ಪೂರ್ವಜರು ಭಾರತದಿಂದ ಬಂದ ಈ ದೇವಿಯನ್ನ ಪೂಜಿಸ್ತಾ ಇದ್ರು ಎಂಬ ಉಲ್ಲೇಖವಿದೆ. ವಿಸ್ಮಯಕಾರಿ ಸಂಗತಿ ಏನಂದ್ರೆ ಈ ಅರದೇವಿ ಸೂರಾ ಅನಹಿತ ದೇವಿಯು ನಮ್ಮ ತಾಯಿ ದುರ್ಗಾ ಮತ್ತು ಮಾತೆ ಸರಸ್ವತಿಯ ಪರ್ಷಿಯನ್ ರೂಪವೇ ಆಗಿದ್ದಾಳೆ. ತಾಯಿ ದುರ್ಗೆಯಂತೆ ಆಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಮಾತೆ ಸರಸ್ವತಿಯಂತೆ ಕಮಲದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಈ ದೇವಿಯ ಹೆಸರೇ ಅವಳ ಸನಾತನ ಮೂಲವನ್ನ ಸಾರುತ್ತದೆ. ದೇವಿ ಎನ್ನುವ ಪದ ಸಂಸ್ಕೃತದಿಂದ ಬಂದಿದೆ. ಸೂರ ಎಂದರೆ ದೇವತೆ ಮತ್ತು ಅನಹಿತ ಅಂದರೆ ಯಾರನ್ನೂ ವಿಭಜಿಸಲು ಸಾಧ್ಯವಿಲ್ಲದ ಅಥವಾ ಪವಿತ್ರ ಜಲ ಎಂಬ ಅರ್ಥವನ್ನ ನೀಡುತ್ತದೆ. ಇದು ಇರಾನ್ ಮತ್ತು ಭಾರತದ ನಡುವಿನ ಸಂಸ್ಕೃತ ಭಾಷಾ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ. ವರದಿಯ ಪ್ರಕಾರ ಇಸ್ಲಾಂ ಧರ್ಮ ಬರುವ ಮೊದಲು ಇಡೀ ಪರ್ಷಿಯಾದಲ್ಲಿ ವೇದ ಕಾಲದ ಸನಾತನ ಸಂಸ್ಕೃತಿಯನ್ನ ಅನುಸರಿಸಲಾಗುತ್ತಿತ್ತು. ಇದು ಕೇವಲ ಧರ್ಮವಲ್ಲ, ಬದಲಾಗಿ ಕರ್ಮ ಮತ್ತು ಜೀವನದ ನಿಯಮಗಳನ್ನ ಒಳಗೊಂಡ ಶಾಶ್ವತ ಮಾರ್ಗವಾಗಿತ್ತು ಎಂದು ಇರಾನ್ ಮಾಧ್ಯಮಗಳು ಈಗ ನೆನಪಿಸಿಕೊಳ್ಳುತ್ತಿವೆ. ಇರಾನ್ ಧ್ವಜದಲ್ಲಿದ್ದವು ಸನಾತನ ಚಿಹ್ನೆಗಳು. ದುರ್ಗೆಯ ವಾಹನ ಹುಲಿಗೆ ಕೂಡ ಸ್ಥಾನವಿತ್ತು. ಇಷ್ಟೇ ಅಲ್ಲದೆ ಇರಾನ್ನ ಹಳೆಯ ಧ್ವಜದಲ್ಲಿರುವ ಸೂರ್ಯ ಮತ್ತು ಸಿಂಹದ ಚಿತ್ರಗಳು ಈ ದೇವಿಯ ಸಂಕೇತಗಳೇ ಆಗಿವೆ. ಇಂದಿಗೂ ಇರಾನಿನ ಅನೇಕ ಮನೆಗಳಲ್ಲಿ ಭಾರತೀಯ ಪುರಾಣ ಆಧಾರಿತ ಧಾರಾವಾಹಿಗಳು, ವಿಶೇಷವಾಗಿ ಶಿವನ ಕುರಿತಾದ ಕಥೆಗಳು ಅತ್ಯಂತ ಜನಪ್ರಿಯವಾಗಿದೆ. ಒಟ್ಟಾರೆಯಾಗಿ ಕಾಲಚಕ್ರ ಉರುಳಿದಂತೆ ಇರಾನ್ ತನ್ನ ಕಳೆದು ಹೋದ ಸನಾತನ ಬೇರುಗಳನ್ನ ಮತ್ತೆ ಹುಡುಕತೊಡಗಿದೆ. ಭೌಗೋಳಿಕವಾಗಿ ದೂರವಿದ್ದರೂ ಸಂಸ್ಕೃತಿ ಮತ್ತು ದೈವಿಕ ನಂಬಿಕೆಗಳಲ್ಲಿ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಇಂದಿಗೂ ಜೀವಂತವಾಗಿದೆ.